ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ರಾಜಕಾರಣಿ ಭಾಷಣಕ್ಕೂ ಸ್ವಾಮಿಗಳ ಭಾಷಣಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಏನಾದರೂ ತೂಗಿಡಿಸ್ತಾ ಇದ್ದೀನೋ ಅಂತ ಎಚ್ಚರ ಮಾಡ್ತಾ ಇದ್ದೀನಿ ಅಷ್ಟೇ. ವೇದಿಕೆ ಮೇಲೆ ನಮ್ಮ ಪರಮ ಪೂಜ್ಯ ಶ್ರೀಗಳಾದ ನಂಜಾನಂದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ನಿಶ್ಚಯಾನಂದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಆದಿಶುಚಿಗಿರಿ ಮಠದ ಶಾಖಾ ಮಠದ ಶ್ರೀಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ನಮ್ಮ ಹಿರಿಯರಾದ ಬಸವರಾಜ ಹೊರಟ್ಟಿ ಸಾಹೇಬ್ ಇದ್ದಾರೆ, ಜಸ್ಟಿಸ್ ಚಂದ್ರಶೇಖರ್ ಸಾಹೇಬ್ ಇದ್ದಾರೆ, ಬಹಳ ಜನ ಎಲ್ಲ ನಮ್ಮ ಶಾಸಕ ಮಿತ್ರರು, ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಶಿವರಾಮೇಗೌಡರ ಆತ್ಮೀಯರು. ಶಿವರಾಮೇಗೌಡ್ರೆ, ನೀವು ಸನ್ಮಾನ ಮಾಡೋದು ನಿಲ್ಲಿಸಿದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನನ್ನ ನಾವು ಹೋಗ್ತಾ ಇರ್ತೀನಿ. ಎಲ್ಲ ಬಹಳ ಜನ ವೇದಿಕೆಯಲ್ಲೆಲ್ಲ ಅವರ ಆತ್ಮೀಯರೆಲ್ಲ ಬಂದಿದ್ದಾರೆ, ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ, ಅವರ ಅಭಿಮಾನಿಗಳು ಬಂದಿದ್ದಾರೆ, ನಂಟರು ಬಂದಿದ್ದಾರೆ. ನನ್ನ ಆತ್ಮೀಯರೆಲ್ಲ ನೀವೆಲ್ಲ ಇಲ್ಲಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶಿವರಾಮೇಗೌಡರ ಶಿವಪಥವನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಶ್ರೀಗಳು ನಾವೆಲ್ಲ ಸೇರಿ ಜ್ಯೋತಿ ಬೆಳೆಸ್ತೋ, ಜ್ಯೋತಿನ ಪ್ರಕಾಶವಾಗಿ ಉರಿತಾ ಇದೆ. ಸಾಯಂಕಾಲ ಜ್ಯೋತಿ ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಜನ ಸಂಪದ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯವಂತರಾಗಲಿ, ಜ್ಞಾನವಂತರಾಗಲಿ ಅಂತೇಳಿ ಬಹಳ ಸಂತೋಷದಿಂದ ಶ್ರೀಗಳು ನಾವೆಲ್ಲ ಸೇರಿ ಈ ಜ್ಯೋತಿಯನ್ನು ಬೆಳೆಸಿದ್ದೇವೆ. ಶಿವರಾಮೇಗೌಡರ ಶಿವಪಥ ಮುಳ್ಳಿನ ನಡಿಗೆ. ಆ ನಡಿಗೆಯಲ್ಲೂ ಕೂಡ ಬಹಳ ಶ್ರಮ ಇದೆ. ನನಗೂ ಶಿವರಾಮೇಗೌಡರಿಗೂ 83ರಿಂದ ಸ್ನೇಹ, 82, 83ರಿಂದ. ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದರಿಂದ 81ರಲ್ಲೇ ಜನ್ಮಾಷ್ಟಮಿದೆ. ಆಗಿಂದ ಕೂಡ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಂಥವರು. ವಿದ್ಯಾರ್ಥಿ ನಾಯಕರಾಗಿದ್ದಾಗ ಅವರು ಯೂತ್ ಕಾಂಗ್ರೆಸ್ನಲ್ಲಿ ಅವರು ಕೂಡ ಗುರುತಿಸ್ಕೊಂಡಿದ್ರು. ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಉದ್ಯಮಿ ಕೂಡ ಆಗಿದ್ದರು. ಅವತ್ತಿನ ಕಾಲದಲ್ಲೇ ಮಾರುತಿ ಕಾರನ್ನು ಕೂಡ ಇಟ್ಕೊಂಡಿದ್ರು. ನನ್ನ ಹತ್ರ ಒಂದು ಸ್ಕೂಟ್ರು, ಮೋಟರ್ ಸೈಕಲ್ ಇತ್ತು, ಅವ್ರ ಹತ್ರ ಕಾರ್ ಇತ್ತು. ಅವತ್ತು ಅವರ ಕುಟುಂಬದಲ್ಲಿ ಕೂಡ ಉತ್ತಮವಾಗಿ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಾ ಇದ್ರು. ಎಸ್.ಎಂ. ಕೃಷ್ಣರವರು ಮತ್ತು ನಾಗೇಗೌಡರು ಬಹಳ ದೊಡ್ಡ ರಿಸ್ಕ್ ತಗೊಂಡು 80 ಇಂದಿರಾ ಗಾಂಧಿಯವರು ತೀರ್ಕೊಂಡ್ರು. ಆ ಟೈಮಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು ನಾಗಮಂಗಲದಲ್ಲಿ. ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಎಸ್.ಎಂ. ಕೃಷ್ಣರವರು ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದಾಗ ಎಸ್.ಎಂ. ಕೃಷ್ಣರವರು ಚುನಾವಣೆಯಲ್ಲಿ ಸೋಲಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಜೊತೆಗೆ ಎಲೆಕ್ಷನ್ ನಡೆದು ಆಯಿತು. ಅದೊಂದು ಇತಿಹಾಸ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು ಎಸ್.ಎಂ. ಕೃಷ್ಣರವರು. ಕೈಗಾರಿಕಾ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದರು. ಸೊ ಹಾಗೆಲ್ಲ ರಾಜಕಾರಣವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. ಅವರು ಶಾಸಕರಾದರು, ನಾನು ಶಾಸಕರಾದೆ. ಆದರೆ ಅವರು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡಲಿಲ್ಲ. ಪಕ್ಷೇತರವಾಗಿ ನಿಂತ್ಕೊಂಡು ಆ ನಾಗಮಂಗಲ ಕ್ಷೇತ್ರದಿಂದ ನಮ್ಮ
ಬಾಲಗಂಗಾಧರ ಶ್ರೀಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿತ್ತು. ಅವರೆಲ್ಲರೂ ಕೂಡ ವಿಧಾನಸಭೆ ಕೂಡ ಒಟ್ಟಿಗೆ ಪ್ರವೇಶವನ್ನು ನಾವು ಮಾಡಿದಾಗ ಯುವಕರ ಮೇಲೆ ಯಾರು ಶ್ರಮ ಪಡ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ, ವೈರಿಗಳು ಬಹಳ ಸಹಜ. ಯಾರು ಸ್ಟ್ರಾಂಗ್ ಆಗಿರ್ತಾರೆ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಹಂಗೆ ಯಾರು ಚುರುಕಾಗಿ ಓಡಾಡ್ತಾರೆ, ಯಾರು ಜಾಸ್ತಿ ಬೇಗ ಹೋಗ್ತಾರೆ, ಸ್ವಲ್ಪ ಎಳೆಯೋದು ಹಿಂದಕ್ಕೆ ಹಿಡಿಯೋದು ರಾಜಕಾರಣದಲ್ಲಿ ಅದು ಸ್ವಭಾವ. ಇದು ನಮ್ಮೆಲ್ಲರ ಅನುಭವ ಕೂಡ. ರಾಜಕಾರಣ ಎಲ್ಲರೂ ತಿಳ್ಕೊಳ್ಳೋಷ್ಟು ಅಷ್ಟು ಸುಲಭವಾದ ಕೆಲಸ ಅಲ್ಲ. ರಾಜಕೀಯದ ಕುಟುಂಬದವರು ಮಾತ್ರ ಅದು ಅರಿವಿರ್ತದೆ. ಸಕ್ಸಸ್ ಸ್ಟೋರಿ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಶ್ರಮ ಮತ್ತು ಜನರ ವಿಶ್ವಾಸ, ಎಲ್ಲಿವರೆಗೂ ಜನರು ನಮ್ಮ ಜೊತೆ ಇರ್ತಾರೆ, ಎಲ್ಲಿವರೆಗೂ ಮತದಾರ ದೇವರು ನಮಗೆ ಪರವಾಗಿ ನಿಂತ್ಕೊಂಡಿರ್ತಾನೆ, ಎಲ್ಲಿವರೆಗೂ ಗುರು ಹಿರಿಯರ ಆಶೀರ್ವಾದ ಇರ್ತಾರೆ, ಎಲ್ಲಿವರೆಗೂ ಭಗವಂತನ ಕೃಪೆ ಇರ್ತದೆ, ಅಲ್ಲಿವರೆಗೂ ನಾವು ರಾಜಕಾರಣದಲ್ಲಿ ಜನರ ಸೇವೆಯನ್ನು ಮಾಡಬಹುದು. ರಾಜಕೀಯದಲ್ಲಿ ಗೆಲುವು ಸೋಲು ಎಲ್ಲ ಇದ್ದೇ ಇರ್ತದೆ, ಅವನ್ನೆಲ್ಲ ನಾವು ನೋಡಿದ್ದೇವೆ. ನಾನು ಮದುವೆ ಆಗಿರಲಿಲ್ಲ, ಆಗಿ ನಾನು ಮಂತ್ರಿ ಆಗಿದ್ದೆ. ಇವರು ನಮ್ಮ ಕೃಷ್ಣರವರ ಇವರು ಬಂಗಾರಪ್ಪನವರ ಸಮ್ಮುಖದಲ್ಲಿ ನಾನು ಶಿವರಾಮೇಗೌಡರು ಬಂಗಾರಪ್ಪನವರು ಬಹಳ ಆತ್ಮೀಯರಾಗಿದ್ದು. ಆಗ ನಮ್ಮ ಚುಂಚನಗಿರಿ ಶ್ರೀಗಳು ನನಗೊಂದು ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಒಂದು ಹಾಸ್ಟೆಲ್ಗೆ ಇನಾಗ್ರೇಷನ್ ಕರೆದಿದ್ದು ಚುಂಚನಗಿರಿ ಮಠಕ್ಕೆ. ಅಲ್ಲಿ ಹುಡುಗಿದ್ ನನಗೆ ತೋರಿಸ್ಬೇಕು, ಆ ಹಾಸ್ಟೆಲ್ಗೆ ಇನಾಗ್ರೇಷನ್ಗೆ ಕರೆದಿದ್ದು. ನಾನು ಚಿಕ್ಕೇಗೌಡರು ಮತ್ತು ಶಿವರಾಮೇಗೌಡರು 3 ಜನರು ಕಾರಲ್ಲಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಷ್ಟೊತ್ತಿಗೆ 2 ವರ್ಷನೇ ಆಗಿಲ್ಲ, ಇನ್ನು MLA ಆಗಿ ಅಷ್ಟರೊಳಗೆ ನಾನು ಮಂತ್ರಿ ಆಗಿಬಿಟ್ಟಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ನನಗೆ ಅವತ್ತಿನ ಕಾಲದಲ್ಲಿ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದು, ಚಿಕ್ಕೇಗೌಡರು ಮಂತ್ರಿ ಆಗಿದ್ದು ಜೊತೆಯಲ್ಲಿ ಒಂದೇ ಜಿಲ್ಲೆಯವರು ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಅರ್ಧ ದಾರಿಗೆ ಅವ್ರ ಮೇಲೆ ಇಷ್ಟು ಸ್ಟ್ರಾಂಗ್ ಆಗಿ ಗೆದ್ದುಬಿಟ್ಟಲ್ಲ ಇವನು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿ ಕೆಲವರ ಶಿವರಾಮೇಗೌಡರ ಮೇಲೆ ಎಲೆಕ್ಷನ್ ಪಿಟಿಷನ್ ಹಾಕಿಸ್ತಾರೆ. ಎಲೆಕ್ಷನ್ ಪಿಟಿಷನ್ ಆಗಿ ಆ ದಿನ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರ್ತದೆ, ಇವರ ಶಾಸಕ ಸ್ಥಾನ ರದ್ದು ಮಾಡಿದ್ದೀವಿ, ಇವರು ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ಅನ್ನ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಜಡ್ಜ್ಮೆಂಟ್ ಬಂದ್ಬಿಡ್ತು. ಎಂಥ ದುರ್ದೈವ ಅಂದರೆ, ಹಸುವಿಗೆ ಅನ್ನೋದಕ್ಕೆ ನಾನು ಯಾವಾಗಲೂ ಅವ್ರು ಮಾತಾಡ್ತೇನೆ, ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಹಸುವಿಗೆ ಮದ್ದಿಲ್ಲ ಅಂತ. ಹಂಗೆ ಕೆಲವರು ಬೇರೆ ಯಾರು ಮಾಡೋದಿಲ್ಲ, ಎಲ್ಲ ನಮ್ಮವರೇನೆ. ಅದು ನನಗೆ ಯಾರ ಹೆಸರು ನಾನು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಂಗೆ ಅವತ್ತು ಆ ಘಟನೆ, ನಾನು ಆ ಸಂದರ್ಭದಲ್ಲಿ ಫೋನಲ್ಲಿ ಮೆಸೇಜ್ ಬಂದಾಗ ನಾನು ಜೊತೆಲಿದ್ದೆ. ಆ ಮೆಸೇಜ್ ಜಸ್ಟ್ ಬಂದಾಗ ಕಾರಲ್ಲಿ ನಾನು, ಚಿಕ್ಕೇಗೌಡರು, ಶಿವರಾಮೇಗೌಡರು 3 ಜನರನ್ನು ನಾಗಮಂಗಲಕ್ಕೆ ಪ್ರಯಾಣ ಮಾಡ್ತಾ ಇದ್ದೆ. ಹಾಗೂ ಕೂಡ ನಾವೆಲ್ಲ ಧೈರ್ಯ ತುಂಬಿ, ನೀನು ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಅವರಿಗೆ ಧೈರ್ಯವನ್ನು ತುಂಬಿ, ಸೊ ಯಾಕೆಂದರೆ ಫಸ್ಟು ಇನ್ನು ಶಾಸಕರಾಗಿ 2 ವರ್ಷನೇ ಆಗಿಲ್ಲ, ಅಷ್ಟರೊಳಗೆ ಇಂಥ ಒಂದು ಘಟನೆ ಆಯ್ತಲ್ಲ ಅಂತ ಹೇಳಿ. ಅದಾದ ಮೇಲೆ ತಿರ್ಗಾ 1 ವರ್ಷದೊಳಗಡೆ ಮತ್ತೊಂದು ಅವ್ರ ಮೇಲೆ ಒಂದು ಸುಳ್ಳು, ಯಾವುದೋ ಒಬ್ಬ ವಕೀಲ ಸತ್ತರೆ ಗಂಗಾಧರ ಕೊಲೆ ಅಂತ, ಗಂಗಾಧರ ಕೊಲೆ ಅದು ಕೂಡ ಆಯ್ತು. ಅದನ್ನು ಇವ್ರ ಮೇಲೆ ಅದನ್ನು ಹೇರಿಸ್ಬಿಟ್ರಿ. ಅವಾಗ ಎಲ್ಲೋ ಗಲಾಟೆ ಆದರೆ ಇವ್ರ ಮೇಲೆ ಅದು ಆರೋಪ. ನಾನು ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಲ್ಲು ಶಿಲೆ ಹಾಕ್ಬೇಕು. ನಾನು ಆಗಾಗ ನನ್ನ ಬಂಡೆ ಅಂತ ನಮ್ಮವ್ರು ಕರೀತಾರೆ, ಅದಕ್ಕೆ ಹೇಳಿದ್ದಾರೆ ಎಲ್ಲ ಒಂದು ಕಡೆ. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ. ಹಂಗೆ ಶಿವರಾಮೇಗೌಡರಿಗೆ ಇವತ್ತು ಶಿವಪಥ ಅಂತ ಹೇಳಿ ಒಂದು ಹೆಸರು ಬರಬೇಕಾದ್ರೆ ಅವರು ಜೀವನದಲ್ಲಿ ಬೇಕಾದಷ್ಟು ಏಟನ್ನು ತಿಂದು ಬಳಸ್ಕೊಂಡು ಮಾಡಿ ಅನುಭವಿಸಿ ಶ್ರಮಪಟ್ಟು ಇವತ್ತು 70ನೇ ವರ್ಷದ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಂದು ಅವ್ರಿಗೆ ಇನ್ನೂ ಒಂದು ಹೆಚ್ಚಿಗೆ ಶಕ್ತಿ ಸಿಗಲಿ, ಅವ್ರು ಒಳ್ಳೆಯದಾಗ
ಬೆಳೆದು ಇನ್ನು ಜನರ ಸೇವೆ ಮಾಡೋಂಥ ಒಂದು ಬದುಕು ಅವ್ರಿಗೆ ಇರಲಿ ಅಂತೇಳಿ ಆಶಿಸಲಿಕ್ಕೆ ನೀವು ಬಂದಿದ್ದೀರಿ, ನಾನು ಬಂದಿದ್ದೀರಿ. ಆ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಜೊತೆ ಶ್ರೀಮತಿ ಸುಧಾರವರು ಅವರವರ ಬದುಕಿನ ಜೊತೆಯಲ್ಲಿ ಎಲ್ಲ ಶ್ರಮದ ಬದುಕಿನಲ್ಲಿ ಅವರ ಜೊತೆಲಿದ್ದು ಬೆನ್ನೆಲುಬಾಗಿ ನಿಂತ್ಕೊಂಡದ್ದನ್ನು ನಾನು ಗಮನಿಸಿದ್ದೇನೆ. ಸೊ ಆ ಹೆಣ್ಣು ಇವತ್ತು ಅವ್ರಿಗೆ ಇಂಥ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ತಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕೆಂದರೆ ಮನೇಲಿ ಹೆಣ್ಮಕ್ಳು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ, ಹೆಣ್ಮಕ್ಳು ಜೊತೆಲಿಲ್ಲ ಅಂತಂದರೆ ಇಂಥ ಕಷ್ಟಗಳನ್ನು ಯಾರೂ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ನೋಡಿದ್ದೇನೆ. ಸೊ ಹಂಗೆ ಇದ್ರ ಜೊತೆಗೆ ನಾನು ನಮ್ಮ ಕುಡಗಲ್ನ ಮಾಜಿ ಶಾಸಕರಾದಂಥ ಮುದ್ದನ್ಮೇಗೌಡರು ಸಂಸತ್ ಸದಸ್ಯರಾಗಿದ್ದಂಥ ನನ್ನ ಸ್ನೇಹಿತರು ಕೇಳಿದ್ರೆ ಏನು ಮಾತಾಡಬೇಕು ಅಂತ, ಹಳೆ ಕಥೆನ ನೆನೆಸ್ಕೊಂಡು ಕೆಲವು ಮಾತಾಡಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಈ ಘಟನೆಗಳು ಕೂಡ ಎಲ್ಲ ಹೇಳ್ತಾ ಇದ್ದೇನೆ. ಇವತ್ತು ಎಸ್ ಎಂ ಕೃಷ್ಣರವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆಸೆ ನಮಗೆಲ್ಲ. ನಾವು ಹೋರಾಟ ಮಾಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ನಾನು, ಜಯಚಂದ್ರ ಎಲ್ಲ ಬೇಕಾದಷ್ಟು ನಮ್ಮದೇ ಸಿ ಎಂ ಲಿಂಗಪ್ಪ ನಾವೆಲ್ಲ ಹೋರಾಟ ಮಾಡ್ತಿತ್ತು. ಆಗ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಅಂಬರೀಷ್ ಅವ್ರನ್ನ ಕಾಂಗ್ರೆಸ್ಗೆ ತರಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಶಿವರಾಮೇಗೌಡರ ಪಾತ್ರ ಭಾಳ ದೊಡ್ಡದಿತ್ತು. ಅವ್ರನ್ನ ಮನವರಿಕೆ ಮಾಡಿಬಿಟ್ಟು ಅವ್ರನ್ನ ಮನವೊಲಿಸಿ ಅವರು ಜನತಾದಳದಲ್ಲಿ ಇದ್ದರು. ಅವ್ರಿಗೆ ಮಂದಟ್ಟು ಮಾಡಿ ಏನೇನಾಯಿತು, ಏನೇನು ವ್ಯವಹಾರಗಳು ನಡೀತು, ಮಾತುಕತೆ ನಡೀತು ಅಂತ ಅದನ್ನು ನಾನು ಮಾಧ್ಯಮದ ಮುಂದೆ ನಾನು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಆದರೆ ಅವತ್ತು ಭಾಳ ದೊಡ್ಡ ಶ್ರಮಪಟ್ಟು ಅವರು ಬಿ ಡಿ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ನಮ್ಮ ಕೃಷ್ಣ ಬೈರೇಗೌಡರ ತಂದೆ ಬೈರೇಗೌಡರು, ಅವರು ನಾಗೇಗೌಡರು, ಅವರು ಭಾಳ ಸ್ಟ್ರಾಂಗ್ ಆಗಿ ಎಲ್ಲ ಕಷ್ಟ ಕಾಲದಲ್ಲಿ ಅವ್ರ ಜೊತೆಲಿ ನಿಂತ್ಕೊಂಡಿದ್ರು. ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು ಅವ್ರನ್ನ, ಆಮೇಲೆ ಬಿ ಡಿ ಎ ಚೇರ್ಮನ್ ಮಾಡಿದ್ರು. ತಂಪಾಗಿದ್ದರು. ಆ ತಂಪಾಗಿದ್ದಾಗ ನಾನು ಕರ್ಕೊಂಡು ನಡಿಯಪ್ಪ ನೀನು ಕಾಂಗ್ರೆಸ್ ಬರುವಂತೆ ನಮ್ಮ ಸರ್ಕಾರ ಬರ್ತದೆ ಅಂತೇಳಿ ಅವ್ರನ್ನೂ ಕಾಂಗ್ರೆಸ್ಸು, ಅವರು ಮತ್ತು ಇವರು ಅಂಬರೀಷ್ ಅವರು ಇಬ್ಬರು ಸೇರಿ ಕಾಂಗ್ರೆಸ್ ಸೇರಿಕೊಂಡು ಟಿಕೆಟ್ ಕೊಟ್ಟಿದ್ದು. ಎಸ್ ಎಂ ಕೃಷ್ಣರವರು ಮಾತು ಕೊಟ್ಟಿದ್ರು, ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ನಾನು ಜೊತೆಲಿದ್ದು ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇಬ್ಬರು ದುಬೈಗೆ ಹೋದವು. ದುಬೈಗೆ ಹೋಗಿ ನೋಡ್ಕೊಂಡು ಬಂದು ಅಲ್ಲಿ ಸೂಟ್ ಕೊಟ್ಟು ಎಲ್ಲ ಮಂತ್ರಿಗೆ ಸೂಟ್ ಕೊಟ್ಟು ಎಲ್ಲ ಅವರು ಹೊಲಿಸಿದ್ರು. ನನಗೂ ಹೊಲಿಸ್ಕೊ ಅಂತ ನನ್ನ ಫ್ರೆಂಡ್ ಒಬ್ಬ ಜಫುಲ್ಲಾ ಖಾನ್ ಅಂತ, ಅವರು ನಮ್ಮಿಬ್ಬರಿಗೂ ಫ್ರೆಂಡ್ ಇದ್ದ, ಹೇಳಿ ಹೊಲಿಸ್ತಾ. ಆಮೇಲೆ ಅವ್ರು ಸೂಟ್ಗೆ ಹೊಲಿಸ್ಕೊಂಡ್ರು. ನಾನು ಸೂಟ್ ಹೊಲಿಸ್ಕೊಳಕ್ಕೆ ಹೋಗಲಿಲ್ಲ, ಬೇಡಪ್ಪ ನನಗೆ ಬೇರೆ ದುಡ್ಡಿಲ್ಲ, ನನ್ನ ಬಟ್ಟೆ ಹೊಲಿಸ್ಕೊಳ್ಳಿಲ್ಲ ಅಂತ ಹೇಳಿದೆ. ಅರ್ಧ ಹೊಲಿಸ್ಕೊಂಡೆ. ಶಿವರಾಮೇಗೌಡರು ಭಾಳ ಕಲರ್ಫುಲ್ ರಾಜಕಾರಣಿ. ಅವ್ರು ಇವತ್ತಿರೋ ಕ್ಲಾಸು, ಅವ್ರ ಬಟ್ಟೆ, ಅವ್ರ ಸೂಟು, ನಾವಿನ್ನ 10 ವರ್ಷ ಆದರೂ ಇನ್ನು 100 ವರ್ಷ ಆದರೂ ನಮ್ಮ ಕೈಲಿ ಕಲರ್ಫುಲ್ ರಾಜಕಾರಣಿ ಮಾಡೋಕ್ಕಾಗಲಿಲ್ಲ. ಭಾಳ ಸ್ಟೈಲಿಶ್ ರಾಜಕಾರಣಿ. ನಮ್ಮ ಸಮಾಜದಲ್ಲಿ ನಮ್ಮ ವಯಸ್ಸಿನಲ್ಲಿ ನಾವು ಅವ್ರು ಹಾಕೋ ಬಟ್ಟೆ, ಅವರು ಅವತ್ತಿನ ಕಾಲದಲ್ಲಿ ಬ್ಯಾಲೆ ಶೂ ಹಾಕ್ತಿದ್ರು. ಬ್ಯಾಲೆ ಶೂ ಅಂದರೆ ನಾನು ಬರೀ 3-4 ಸಾವಿರ ರೂಪಾಯಿ ಶೂಸ್ ಹಾಕ್ತಿದ್ದೆ, ಅವ್ರು 2 ಲಕ್ಷ ರೂಪಾಯಿ ಶೂಸ್ ಹಾಕ್ತಿದ್ರು. ಅಷ್ಟು ಕಲರ್ಫುಲ್ ರಾಜಕಾರಣಿ. ಬ್ಯಾಲೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ಅಷ್ಟು ದೊಡ್ಡ ಇದನ್ನು. ಸೊ ಎಲೆಕ್ಷನ್ ನಡೀತು, ಅವರು ಸೋತೋದ್ರು, ನಾನು ಗೆದ್ದೆ. ನಾನು ಎಸ್ ಎಂ ಕೃಷ್ಣರು ಸೋಲ್ಬಿಟ್ಟಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಪಾಪ ಅವರು ಸೋತದ್ದು. ಹೀಗೆ ಬೇಕಾದಷ್ಟು ಕಷ್ಟಗಳನ್ನು ಅವರ ಬದುಕಿನಲ್ಲಿ ನೋಡಿದ್ದಾರೆ, ಬೇಕಾದಷ್ಟು ತೊಂದರೆನೂ ಅನುಭವಿಸಿದ್ದಾರೆ. ಆಮೇಲೆ ಕೊನೆಗೆ ಆದಮೇಲೆ ನನ್ನ ಹತ್ರ ಬಂದರು. ಒಂದಿನ ನನ್ನ ಶಾಲೆ ನೋಡಿದ್ರು. ನಾನು ಅವ್ರು ಕುಂಡಿಸ್ಕೊಂಡು ಒಂದು ಅರ್ಧ ಗಂಟೆ ಪಾಠ ಹೇಳಿದೆ ಅವರಿಗೆ. ಶಿವರಾಮೇಗೌಡರೆ, ಇದೆಲ್ಲ ಆಯ್ತದೆ, ಬಿಡಿತದೆ, ನೀವು ಬ್ಯುಸಿಯಾಗಿರಬೇಕು. ಅಷ್ಟೊತ್ತಿಗೆ ನಾನು ಒಂದು ಸಂಸ್ಥೆ ಕಟ್ಟಿದ್ದೆ. ನಾನು ಈಗಿರೋಂಥ ನಮ್ಮ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಸಂಸ್ಥೆ ಕಟ್ಟಿದ್ದೆ ನಾನು. ಸೊ ನಮ್ಮ ಸಂಸ್ಥೆ ಕಟ್ಟಿದ್ದನ್ನು ನೋಡಿದ್ರು. ನೀವು ಒಂದು ಪರಿವರ್ತನೆ ಮಾಡ್ಕೋಬೇಕು ಸಮಾಜದಲ್ಲಿ ಅಂತೇಳಿ, ಒಬ್ಬ ಎಜುಕೇಷನಿಸ್ಟ್ ಆಗಬೇಕು ಅಂತೇಳಿ ಅವರಿಗೆ ಪ್ರೇರಣೆ ಹೇಳಿ, ಬಿಸ್ನೆಸ್ ಒಂದು ಕಡೆ ಸೈಡ್ಗೆ ಇರಲಿ, ನೀವು ಎಜುಕೇಷನಿಸ್ಟ್ ಆಗಬೇಕು ಅಂತೇಳಿ ಅವ್ರಿಗೆ ನನ್ನ ಬ್ರೋಷರ್ನೇ ಕೊಟ್ಬಿಟ್ಟು ಅದಕ್ಕೆಲ್ಲ ಏನೇನು ಬೇಕೋ ಮಾರ್ಗದರ್ಶನ ಕೊಟ್ಟು ಅವರು ಕೂಡ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಪ್ರಾರಂಭ ಮಾಡಿದ್ರು. ಈಗ ಅವ್ರ ಕುಟುಂಬದವರು, ಅವ್ರ ಮಕ್ಕಳು, ಅವರ ಸೊಸೆ ಎಲ್ಲ ಕೂಡ ಅವರು ಸೇರಿ ಸುಮಾರು 7 ಶಾಲೆ ಮಾಡಿದ್ದಾರೆ. ಭಾಳ ಸಂತೋಷ. ಅಟ್ಲೀಸ್ಟ್ ಅವರ ಬದುಕಿನಲ್ಲಿ ಒಂದು ಉತ್ತಮವಾದಂಥ ಮಕ್ಕಳನ್ನ ತಯಾರು ಮಾಡಬೇಕು ಅಂತೇಳಿ
ಒಬ್ಬ ಎಜುಕೇಷನಿಸ್ಟ್ ಆಗಿ ಇವತ್ತು ಅನೇಕ ಸ್ಕೂಲ್ಗಳನ್ನು ಬೆಂಗಳೂರು ನಗರದಲ್ಲಿ ಮತ್ತು ಅನೇಕ ಕಡೆ ಮೈಸೂರಲ್ಲೂ ಕೂಡ ಮಾಡಿದ್ರು ಅಂತ ವಿಚಾರ ಕೇಳಿತು. ಒಳ್ಳೆಯ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ಸೊ ಹಂಗೆ ಎಷ್ಟೇನೇ ಮಾಡಿರಲಿ ಈಗ ಅವರ ದೇಹ ಅವ್ರಿಗೆ ಸ್ವಂತ ಪ್ರಯೋಜನ ಇದೆ. ಎಷ್ಟು ಬಟ್ಟೆ ಹಾಕೋಬೋದು, ಎಷ್ಟು ಊಟ ಮಾಡಿದ್ರು ಅಲ್ಟಿಮೇಟ್ಲಿ ಇವತ್ತು ಯಾರು ಎಲ್ಲ ಸಮಾಜಕ್ಕೋಸ್ಕರನೇ. ಹಂಗೆ ಒಂದು ಶ್ಲೋಕ ಇದೆ, ನಮ್ಮ ಸುಭಾಷಿತ ಶ್ಲೋಕ, ಪರೋಪಕಾರಾಯ ವಹಂತಿ ನಧ್ಯಾಯ ಪರೋಪಕಾರಾಯ ನುಗಂತಿ ಗಾವ ಪರೋಪಕಾರ ಇದಂ ಶರೀರಂ ಅಂತೇಳಿ. ಹಂಗೆ ಏನು ನಮ್ಮ ದೇಹ ಇರೋದೇ, ಈ ನದಿ ಇರೋದು ಬೇರೆಯವ್ರಿಗೋಸ್ಕರ ಅಂತೆ. ನಮ್ಮ ಸ್ವಂತಕ್ಕೆ ಏನೋ ಆ ನದಿಯಿಂದ ಪ್ರಯೋಜನ ಆಗೋದಿಲ್ವಂತೆ. ಆ ನದಿ ಇರೋದೆಲ್ಲ ಬೇರೆ ದನಕರುಗಳಿಗೆ, ನೀರಿಗೆ, ಪಕ್ಷಿಗಳಿಗೆ, ವ್ಯವಸಾಯಕ್ಕೆ, ಕುಡಿಯಕ್ಕೆ, ಹೀಗೆ ನದಿಗೆ ಸ್ವಂತ ಏನು ಪ್ರಯೋಜನ ಅಂತೆ. ಈ ಹಸು ಇದೆಯಲ್ಲ, ಈ ಹಸುನು ಅಷ್ಟೇ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲದ ಆಗುದಂತೆ. ಇದು ಹಾಲು ಕೊಡೋದು, ಗೊಬ್ಬರ ಕೊಡೋದು, ಹೊಲ ಉಳ್ಳೋದು ಮತ್ತು ಬೇರೆಯವ್ರಿಗೆ ಗಾಡಿ ಹೊಡೆಯೋದು, ಇದಕ್ಕೆ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ, ಅದು ಬೇರೆಯವ್ರಿಗೋಸ್ಕರ ಅಂತ. ಹಂಗೆ ಈ ಮರ ಇದೆಯಲ್ಲ, ಈ ಮರ ಕೂಡ ವೃಕ್ಷ, ಅದು ಕೂಡ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ, ಅದು ಕೂಡ ಬೇರೆಯವ್ರಿಗೆ ನೆರಳು ಕೊಡೋದು, ಹಣ್ಣು ಕೊಡೋದು, ಮರ ಕೊಡೋದು ಆ ಕೆಲಸ ಮಾಡ್ತಾರೆ. ಹಂಗೆ ನಮ್ಮ ಶರೀರ ಕೂಡ ಬೇರೆಯವ್ರಿಗೋಸ್ಕರ ಇರೋದು. ಹಂಗೆ ಶಿವರಾಮೇಗೌಡರು ಕೂಡ ನನ್ನ ಹತ್ರ ಆಗಲಿಕ್ಕೆ ಬಂದು, ನನ್ನ ರಾಜಕಾರಣ ಎಲ್ಲ ಆಗೋಯ್ತು ಶಿವಕುಮಾರ್, ಇನ್ನೇನಿದ್ರು ನಿಮ್ಮ ಸೇವೆ, ಸಮಾಜ ಸೇವೆ ಮಾಡಿಕೊಂಡು ನಾನು ಇರ್ತೀನಿ, ಇದು ನನಗೆ ಮುಖ್ಯ, ನಿಮ್ಮ ಜೊತೆಲಿ ಅಂತೇಳಿ ನನ್ನ ಹತ್ರ ಅನೇಕ ಸುಮಾರು 5-6 ವರ್ಷದಿಂದ ಯಾವಾಗ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಮೋಸ ಆಯಿತು, ಭಾಳ ದುಃಖದಿಂದ ಅವ್ರಿಗೆ ಟಿಕೆಟ್ ಕೊಡಬೇಕಾಯಿತು. ಪಾರ್ಲಿಮೆಂಟಲ್ಲಿ ಏನು ಟಿಕೆಟ್ ಕೊಡಲಿಲ್ಲೋ ನನಗಂತೂ ಗೊತ್ತಿಲ್ಲ. ನಾನು ಅವರು ಏಕೆಂದರೆ 3-4 ಎಲ್ಲ ಆಗೋಯ್ತು, ಇಂಡಿಪೆಂಡೆಂಟ್ ಆಯಿತು, ಕಾಂಗ್ರೆಸ್ ಆಯಿತು, ದಳ ಆಯಿತು, BJP ಆಯಿತು, ಎಲ್ಲ ಎಷ್ಟೆಷ್ಟು ಪಕ್ಷ, ಎಷ್ಟೆಷ್ಟು ಚಿಹ್ನೆ ಬೇಕು ಎಲ್ಲ ಚಿಹ್ನೆ ಆಗಿ ಕೊನೆಗೆ ನಮ್ಮ ಅಕ್ಕನ ಸುಧನು ಕರ್ಕೊಂಡೋಗಿ ಎತ್ಕೊಂಡೋಗಿ ಕಮಲದ ಸಿಂಬಲ್ಗೆ ನಿಲ್ಲಿಸ್ಬಿಟ್ರು. ಅದು ಮಾಡಿದ್ರು, ಒಲ್ಲದ ಮನಸ್ಸಿನಿಂದ ಸುಧಾ ನಿಂತ್ಕೊಂಡ್ರು ಅಂತ ಹೇಳ್ತಿದ್ರು. ಸೊ ಹಿಂಗೆ ಟೈಮು ಕೆಟ್ಟದಿದ್ದಾಗ ಕೆಲವೆಲ್ಲ ಇದನ್ನು ಮಾಡಿ ಟ್ರಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೂ ಬೇಕಾದಷ್ಟು ಟ್ರಾಪ್ ಮಾಡೋಕ್ಕೆ ಪ್ರಯತ್ನ ನಡೆಸೋದು ಕೆಲವರು, ಬಟ್ ನಾನು ಅದಕ್ಕೆ ಜಗ್ಗಕ್ಕೆ ಹೋಗಲಿಲ್ಲ. ನನ್ನ ಗುರಿ ಒಂದೇ ಇತ್ತು. ಆ ಗುರಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಆಗಲಿ, ನಾನು ಜೈಲಿಗೆ ಹೋದಾಗ, ನನಗೆ ತೊಂದರೆ ಆದಾಗ, ನನ್ನ ಕೇಸ್ ಆದಾಗ ಇಲ್ಲಿ ಕೂತಿರೋಂಥವ್ರು, ಕೆಳಗಡೆ ಕೂತಿರೋಂಥವ್ರು, ಮೇಲೆ ಕೂತಿರೋರು ಎಲ್ಲ ಕೂಡ ತಮ್ಮ ಪ್ರಾರ್ಥನೆ, ತಮ್ಮ ಶ್ರಮ, ಅವತ್ತು ನಮ್ಮ ನಂಜಾದ ಸ್ವಾಮಿಗಳು ಕೆಲವರೆಲ್ಲ ಎದುರ್ಕೊಂಡ್ಬಿಟ್ರು. ಒಂದು ಸ್ಟೇಜ್ ಬಂದು ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆವತ್ತು ನನ್ನ ಪರ ಯಾರು ದಿಟ್ಟವಾಗಿ ನಿಂತ್ಕೊಂಡಿತ್ತು ಅಂತಂದರೆ ನಂಜಾದ ಸ್ವಾಮಿಗಳು ಬಂದು ಅವರು ನಿಂತು ನನ್ನ ಪರವಾಗಿ ಭಾಷಣ, ಇದನ್ನು ನಾನು ಇದರಲ್ಲಿ ಇಡೀ ಕಸ್ಟಡಿಲಿದ್ದೆ. ಮಾಧ್ಯಮ ಬೆಳಗ್ಗೆ ಬಂದು ನನಗೆ ಪೇಪರು ನಮ್ಮ ಡಾಕ್ಟರ್ ರಂಗನಾಥ್ ಮತ್ತು ನಮ್ಮ PA ಅಂತ ಕೊಡ್ತಾಯಿದ್ರು. ಒಬ್ಬ ಡಾಕ್ಟ್ರಿಗೆ, ಒಬ್ಬ ನನ್ನ PAಗೆ ನನ್ನ ಭೇಟಿ ಮಾಡೋಕ್ಕೆ ಅವಕಾಶ ಕೊಡ್ತಾಯಿದ್ರು. ಏನೇನು ಬೆಂಗಳೂರಲ್ಲಿ ನಡೀತು ಅದೆಲ್ಲ ಕಂಪ್ಲೇಂಟ್ ತಂದು ನನಗೆ ತೋರಿಸ್ತಾ ಇದ್ದಾರೆ. ಎಲ್ಲ ಏನು ಚಿಕ್ಕದಿತ್ತು ಇದ್ದರೆ ಅದನ್ನೇ ಹೇಳ್ತಾ ಇರೋದು ನಾನು. ಆಗೆಲ್ಲ ಕೂಡ ಇವರೆಲ್ಲ ನಿಂತ್ಕೊಂಡು ಜೊತೆಲಿ ನಮ್ಮ ಶ್ರೀಗಳವರ ಸಂಘಟನೆಗಳಿದ್ರು, ನಾಯಕತ್ವ ತಗೊಂಡವರು ಇವೆಲ್ಲ ಮಾಡಿದ್ರಿ. ಬಟ್ ಬಂದು ಸ್ಟೇಜ್ ಮೇಲೆ ಅವತ್ತು ಅವರು ಮಾತು ಹೇಳಿದ್ರು, ಹುಲಿಯನೋ ಸಿಂಹನೋ, ಒಳಗಡೆ ಇದ್ರು ಹುಲಿ ಸಿಂಹನೇ, ಹೊರಗಡೆ ಇದ್ರು ಸಿಂಹನೇ ಅಂತ ಒಂದು ಭಾಷಣ ಕೂಡ ಮಾಡಿದ್ದವರು. ಇದು ನನ್ನ ತಲೆಯಲ್ಲಿದೆ. ಇನ್ನೂ ದೊಡ್ಡ ಋಣ ಅವ್ರಿಗೆ ತೀರಿಸಬೇಕಾಗಿದೆ. ನೋಡೋಣ, ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಆಮೇಲೆ ಆ ವಿಚಾರ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಯಾಕೆಂದರೆ ಉಪಕಾರ ಸ್ಮರಣೆ ಇಲ್ಲ ಅಂದರೆ ಯಾರೂ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇವತ್ತು ಅನೇಕ ಘಟನೆಗಳನ್ನು ಈ ಸಂದರ್ಭದಲ್ಲಿ ಮೆಲ್ಕಾಕೊಂಡು ಹೋದರೆ ಬೇಕಾದಷ್ಟು ಆಗ್ತದೆ. ಶಿವರಾಮೇಗೌಡರು ಅವರ ಕುಟುಂಬದವ್ರಿಗೂ ಅವರ ಅನ್ಯಾಯಗಳು ಕೂಡ ಒಳ್ಳೆಯದಾಗಲಿ. 70 ವರ್ಷ ಆದರೂ ಕೂಡ ಇನ್ನೂ ಒಂದು 50 ವರ್ಷ ಉಳಿದಂಗೆ ಇದ್ದಾರೆ ಅವರು. ಕೂದಲು ಮಾತ್ರ ಬೆಳಗಾಗಿದೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳೋಣ. ಈ ಶಿವಪಥಕ್ಕೆ ನಾವೆಲ್ಲ ಅಭಿಮಾನಿಗಳೆಲ್ಲ, ಅವರ ಸ್ನೇಹಿತರುಗಳೆಲ್ಲ ಬಂಧುಗಳು ನಾವೆಲ್ಲ ಬಂದು ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇನೆ. ಸೊ ಅದರಿಂದ ಇವತ್ತು ಇನ್ನು ಅನೇಕ ಸೇವೆ ಮಾಡೋಂಥ ಅವಕಾಶ ಇಲ್ಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಅಂತೇಳಿ ಮಾಡಿ ಯಾವಾಗಲೂ ಶಿವರಾಮೇಗೌಡರು ನಗನಗ್ತ ಇರಬೇಕು. DVG ಅವರು ಹೇಳಿದಂಗೆ ನಗುವುದು ಸಹಜ ಧರ್ಮ, ನಗುವುದು ಅತಿಶಯ ಧರ್ಮ, ನಗಲೇ
ಯಾವತ್ತೂ ನಗರಂತ ಸಂತೋಷವಾಗಿ ಇದ್ದು ಈ ಜನ ಸೇವೆಯನ್ನು ಮಾಡುವಂಥ ಶಕ್ತಿ ಸಿಗಲಿ. ಯಾವಾಗಲೂ ಕೂಡ ಅವರ ಬದುಕಿನಲ್ಲಿ ಸಮಾಜ ಸೇವೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಸಮಾಜ ಸೇವೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರ ಹೃದಯವನ್ನು ಯಾವಾಗಲೂ ಕೂಡ ಗೆದ್ಕೊಂಡು ಇರಲಿ ಅಂತೇಳಿ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಂದಂಥ ನಮ್ಮೆಲ್ಲರೂ ಕೂಡ, ನಾನು ಈ ನಾಡಿನ ಮುಖ್ಯಮಂತ್ರಿ ಆಗಿರ್ಬೋದು, ನಿಮ್ಮೆಲ್ಲರೊಬ್ಬ ಹಿತೈಷಿ, ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಬಿಟ್ಟು ಯಾರು ಹೋಗಬಾರ್ದು, ನನಗೆ ಬೇರೆ ಕಾರ್ಯಕ್ರಮ ಇದೆ, ಅದನ್ನು ನಾನು 5 ನಿಮಿಷ ಮಾತ್ರ ಅಂತ ಹೇಳ್ತೇನೆ. 1 ಗಂಟೆ ಕೂತಿದ್ದೇನೆ. ನಾನು ಇನ್ನೂ ಒಂದು ದೊಡ್ಡ ನನಗೆ ಜವಾಬ್ದಾರಿ ಇದೆ, ಆ ಕೆಲಸಕ್ಕೆ ನಾನು ತಡ್ತೇನೆ. ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಪ್ರಾರ್ಥನೆ. ಎಲ್ಲರಿಗೂ ಶುಭವಾಗಲಿ. ಶಿವಪದಕ್ಕೆ ಜಯ ಸಿಗಲಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.